ಪ್ಯಾಲೆಸ್ತೈನ್ ಇಸ್ರೇಲ್ ನಡುವಿನ ರಣಭೀಕರ ಯುದ್ಧ ಭಾರತದಲ್ಲಿ ರಾಜಕೀಯ ಕಾಳಗಕ್ಕೆ ಕಾರಣವಾಗಿದೆ. ಮೋದಿ ಸರ್ಕಾರದ ನೀತಿ ವಿರುದ್ಧ ಸಿಡಿದಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸುದೀರ್ಘ ಪತ್ರ ಬರೆದಿದ್ದು ಕೇಸರಿ ಪಡೆ ಕೆರಳುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಪ್ಯಾಲೆಸ್ಟೈನ್ ಫೈಟ್. ಮೋದಿ ನೀತಿ ವಿರುದ್ಧ ಸಿಡಿದ ಸೋನಿಯಾ ಗಾಂಧಿ. ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವಿನ ರಣಭೀಕರ ಯುದ್ಧ ಇದೀಗ ಭಾರತದಲ್ಲೂ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಪ್ಯಾಲೆಸ್ಟೈನ್ ಸ್ವತಂತ್ರ ರಾಷ್ಟ್ರದ ವಿಷಯದಲ್ಲಿ ಭಾರತ ನಾಯಕತ್ವವನ್ನು ಪ್ರದರ್ಶಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿರುವ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮೋದಿ ಸರ್ಕಾರದ ನಿಲುವನ್ನು ಕಟು ಶಬ್ದಗಳಿಂದ ಟೀಕಿಸಿದ್ದಾರೆ. ಭಾರತ ಸರ್ಕಾರದ ಈಗಿನ ನಡೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ವೈಯಕ್ತಿಕ ಸ್ನೇಹಕ್ಕೆ ಆಧಾರಿತವಾಗಿದೆ ಹೊರತು ಭಾರತದ ಸಂವಿಧಾನಾತ್ಮಕ ಮೌಲ್ಯಗಳು ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ಅಲ್ಲ ಎಂದು ಟೀಕಿಸಿದ್ದಾರೆ. ಸೋನಿಯಾ ಪ್ಯಾಲೆಸ್ಟೈನ್ ಪ್ರೇಮ. ಪ್ಯಾಲೆಸ್ಟೈನ್ ಸ್ವತಂತ್ರ ದೇಶವಾಗುವ ವಿಚಾರದಲ್ಲಿ ಭಾರತದ ನಿಲುವು ಸ್ಪಷ್ಟವಾಗಿದೆ. ನಾವು ಎಂದಿಗೂ ಪ್ಯಾಲೆಸ್ಟೈನ್ ಪರವೇ ನಿಲ್ಲಬೇಕು. ಒಬ್ಬ ವ್ಯಕ್ತಿಗಾಗಿ ಭಾರತ ನಿಲುವು ಬದಲಾಗಬಾರದು ಎಂದಿರುವ ಸೋನಿಯಾ ಗಾಂಧಿ ದೀರ್ಘಕಾಲದ ಪ್ಯಾಲೆಸ್ಟೈನ್ ಜನರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕಾನೂನುಬದ್ಧವಾಗಿ ಅವರ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಶ್ವಸಂಸ್ಥೆಯ 193 ದೇಶಗಳ ಪೈಕಿ 150ಕ್ಕೂ ಹೆಚ್ಚು ದೇಶಗಳು ಪ್ಯಾಲೆಸ್ಟೈನ್ ಪರ ಇವೆ. ಭಾರತ ನವೆಂಬರ್ 18, 1988ರಂದೇ ಪ್ಯಾಲೆಸ್ಟೈನ್ ದೇಶವೆಂದು ಒಪ್ಪಿಗೆ ಸೂಚಿಸಿದ್ದು ಈ ಹಿಂದಿನ ರಾಜತಾಂತ್ರಿಕ ನೀತಿಯನ್ನ ಬದಲಾಯಿಸಬಾರದು ಎಂದು ಉಲ್ಲೇಖಿಸಿದ್ದಾರೆ. मैं उसके समर्थन एक शब्द का करता हूँ. वो भारत की स्थापित विदेश नीति परंपरा है. मोदी जी, आपकी विदेश नीति से आप अलग हट रहे हैं. पंडित जवाहरलाल नेहरू से लेकर अटल बिहारी वाजपेयी तक जी, गुजराल साहब ने, देवगौड़ा जी की सरकार ने जिस तरह फिलिस्तीन के मुद्दे पर आवाज उठाई थी, हमेशा उठाई, हर फोरम पे उठाई. आप उससे हट गए. ಇಸ್ರೇಲ್ ದಾಳಿಯಿಂದ ಪ್ಯಾಲೆಸ್ಟೈನ್ನಲ್ಲಿ 17,000 ಮಕ್ಕಳು ಸೇರಿದಂತೆ 55,000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರು ಸಾವಿಗೀಡಾಗಿದ್ದಾರೆ. ಇದು ಜನಾಂಗೀಯ ಹತ್ಯೆಯಲ್ಲದೆ ಇನ್ನೇನು ಎಂದು ಪ್ರಶ್ನಿಸಿರುವ ಸೋನಿಯಾ ಗಾಂಧಿ ಮೋದಿಗೆ ಮಾನವೀಯತೆಯ ಟಾಂಗ್ ನೀಡಿದ್ದು ಇದು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ಯಾಲೆಸ್ತೈನ್ ಇಸ್ರೇಲ್ ನಡುವಿನ ರಣಭೀಕರ ಯುದ್ಧ ಭಾರತದಲ್ಲಿ ರಾಜಕೀಯ ಕಾಳಗಕ್ಕೆ ಕಾರಣವಾಗಿದೆ. ಮೋದಿ ಸರ್ಕಾರದ ನೀತಿ ವಿರುದ್ಧ ಸಿಡಿದಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸುದೀರ್ಘ ಪತ್ರ ಬರೆದಿದ್ದು ಕೇಸರಿ ಪಡೆ ಕೆರಳುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಪ್ಯಾಲೆಸ್ಟೈನ್ ಫೈಟ್. ಮೋದಿ ನೀತಿ ವಿರುದ್ಧ ಸಿಡಿದ ಸೋನಿಯಾ ಗಾಂಧಿ. ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವಿನ ರಣಭೀಕರ ಯುದ್ಧ ಇದೀಗ ಭಾರತದಲ್ಲೂ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಪ್ಯಾಲೆಸ್ಟೈನ್ ಸ್ವತಂತ್ರ ರಾಷ್ಟ್ರದ ವಿಷಯದಲ್ಲಿ ಭಾರತ ನಾಯಕತ್ವವನ್ನು ಪ್ರದರ್ಶಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿರುವ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮೋದಿ ಸರ್ಕಾರದ ನಿಲುವನ್ನು ಕಟು ಶಬ್ದಗಳಿಂದ ಟೀಕಿಸಿದ್ದಾರೆ. ಭಾರತ ಸರ್ಕಾರದ ಈಗಿನ ನಡೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ವೈಯಕ್ತಿಕ ಸ್ನೇಹಕ್ಕೆ ಆಧಾರಿತವಾಗಿದೆ ಹೊರತು ಭಾರತದ ಸಂವಿಧಾನಾತ್ಮಕ ಮೌಲ್ಯಗಳು ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ಅಲ್ಲ ಎಂದು ಟೀಕಿಸಿದ್ದಾರೆ. ಸೋನಿಯಾ ಪ್ಯಾಲೆಸ್ಟೈನ್ ಪ್ರೇಮ. ಪ್ಯಾಲೆಸ್ಟೈನ್ ಸ್ವತಂತ್ರ ದೇಶವಾಗುವ ವಿಚಾರದಲ್ಲಿ ಭಾರತದ ನಿಲುವು ಸ್ಪಷ್ಟವಾಗಿದೆ. ನಾವು ಎಂದಿಗೂ ಪ್ಯಾಲೆಸ್ಟೈನ್ ಪರವೇ ನಿಲ್ಲಬೇಕು. ಒಬ್ಬ ವ್ಯಕ್ತಿಗಾಗಿ ಭಾರತ ನಿಲುವು ಬದಲಾಗಬಾರದು ಎಂದಿರುವ ಸೋನಿಯಾ ಗಾಂಧಿ ದೀರ್ಘಕಾಲದ ಪ್ಯಾಲೆಸ್ಟೈನ್ ಜನರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕಾನೂನುಬದ್ಧವಾಗಿ ಅವರ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಶ್ವಸಂಸ್ಥೆಯ 193 ದೇಶಗಳ ಪೈಕಿ 150ಕ್ಕೂ ಹೆಚ್ಚು ದೇಶಗಳು ಪ್ಯಾಲೆಸ್ಟೈನ್ ಪರ ಇವೆ. ಭಾರತ ನವೆಂಬರ್ 18, 1988ರಂದೇ ಪ್ಯಾಲೆಸ್ಟೈನ್ ದೇಶವೆಂದು ಒಪ್ಪಿಗೆ ಸೂಚಿಸಿದ್ದು ಈ ಹಿಂದಿನ ರಾಜತಾಂತ್ರಿಕ ನೀತಿಯನ್ನ ಬದಲಾಯಿಸಬಾರದು ಎಂದು ಉಲ್ಲೇಖಿಸಿದ್ದಾರೆ. मैं उसके समर्थन एक शब्द का करता हूँ. वो भारत की स्थापित विदेश नीति परंपरा है.
मोदी जी, आपकी विदेश नीति से आप अलग हट रहे हैं। पंडित जवाहरलाल नेहरू से लेकर अटल बिहारी वाजपेयी तक जी, गुजराल साहब ने, देवगौड़ा जी की सरकार ने जिस तरह फिलिस्तीन के मुद्दे पर आवाज उठाई थी, हमेशा उठाई, हर फोरम पे उठाई, आप उससे हट गए। ಇಸ್ರೇಲ್ ದಾಳಿಯಿಂದ ಪ್ಯಾಲೆಸ್ಟೈನ್ನಲ್ಲಿ 17,000 ಮಕ್ಕಳು ಸೇರಿದಂತೆ 55,000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರು ಸಾವಿಗೀಡಾಗಿದ್ದಾರೆ. ಇದು ಜನಾಂಗೀಯ ಹತ್ಯೆಯಲ್ಲದೆ ಇನ್ನೇನು ಎಂದು ಪ್ರಶ್ನಿಸಿರುವ ಸೋನಿಯಾ ಗಾಂಧಿ ಮೋದಿಗೆ ಮಾನವೀಯತೆಯ ಟಾಂಗ್ ನೀಡಿದ್ದು ಇದು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ಯಾಲೆಸ್ತೈನ್ ಇಸ್ರೇಲ್ ನಡುವಿನ ರಣಭೀಕರ ಯುದ್ಧ ಭಾರತದಲ್ಲಿ ರಾಜಕೀಯ ಕಾಳಗಕ್ಕೆ ಕಾರಣವಾಗಿದೆ. ಮೋದಿ ಸರ್ಕಾರದ ನೀತಿ ವಿರುದ್ಧ ಸಿಡಿದಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸುದೀರ್ಘ ಪತ್ರ ಬರೆದಿದ್ದು ಕೇಸರಿ ಪಡೆ ಕೆರಳುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಪ್ಯಾಲೆಸ್ಟೈನ್ ಫೈಟ್. ಮೋದಿ ನೀತಿ ವಿರುದ್ಧ ಸಿಡಿದ ಸೋನಿಯಾ ಗಾಂಧಿ. ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವಿನ ರಣಭೀಕರ ಯುದ್ಧ ಇದೀಗ ಭಾರತದಲ್ಲೂ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಪ್ಯಾಲೆಸ್ಟೈನ್ ಸ್ವತಂತ್ರ ರಾಷ್ಟ್ರದ ವಿಷಯದಲ್ಲಿ ಭಾರತ ನಾಯಕತ್ವವನ್ನು ಪ್ರದರ್ಶಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿರುವ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮೋದಿ ಸರ್ಕಾರದ ನಿಲುವನ್ನ ಕಟು ಶಬ್ದಗಳಿಂದ ಟೀಕಿಸಿದ್ದಾರೆ. ಭಾರತ ಸರ್ಕಾರದ ಈಗಿನ ನಡೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ವೈಯಕ್ತಿಕ ಸ್ನೇಹಕ್ಕೆ ಆಧಾರಿತವಾಗಿದೆ ಹೊರತು ಭಾರತದ ಸಂವಿಧಾನಾತ್ಮಕ ಮೌಲ್ಯಗಳು ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ಅಲ್ಲ ಎಂದು ಟೀಕಿಸಿದ್ದಾರೆ. ಸೋನಿಯಾ ಪ್ಯಾಲೆಸ್ಟೈನ್ ಪ್ರೇಮ. ಪ್ಯಾಲೆಸ್ಟೈನ್ ಸ್ವತಂತ್ರ ದೇಶವಾಗುವ ವಿಚಾರದಲ್ಲಿ ಭಾರತದ ನಿಲುವು ಸ್ಪಷ್ಟವಾಗಿದೆ. ನಾವು ಎಂದಿಗೂ ಪ್ಯಾಲೆಸ್ಟೈನ್ ಪರವೇ ನಿಲ್ಲಬೇಕು. ಒಬ್ಬ ವ್ಯಕ್ತಿಗಾಗಿ ಭಾರತ ನಿಲುವು ಬದಲಾಗಬಾರದು ಎಂದಿರುವ ಸೋನಿಯಾ ಗಾಂಧಿ ದೀರ್ಘಕಾಲದ ಪ್ಯಾಲೆಸ್ಟೈನ್ ಜನರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕಾನೂನುಬದ್ಧವಾಗಿ ಅವರ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಶ್ವಸಂಸ್ಥೆಯ 193 ದೇಶಗಳ ಪೈಕಿ 150ಕ್ಕೂ ಹೆಚ್ಚು ದೇಶಗಳು ಪ್ಯಾಲೆಸ್ಟೈನ್ ಪರ ಇವೆ. ಭಾರತ ನವೆಂಬರ್ 18, 1988ರಂದೇ ಪ್ಯಾಲೆಸ್ಟೈನ್ ದೇಶವೆಂದು ಒಪ್ಪಿಗೆ ಸೂಚಿಸಿದ್ದು ಈ ಹಿಂದಿನ ರಾಜತಾಂತ್ರಿಕ ನೀತಿಯನ್ನ ಬದಲಾಯಿಸಬಾರದು ಎಂದು ಉಲ್ಲೇಖಿಸಿದ್ದಾರೆ. मैं उसके समर्थन एक एक शब्द का करता हूँ. वो भारत की स्थापित विदेश नीति परंपरा है. मोदी जी, आपकी विदेश नीति से आप अलग हट रहे हैं. पंडित जवाहरलाल नेहरू से लेकर अटल बिहारी वाजपेयी तक जी, गुजराल साहब ने, देवगौड़ा जी की सरकार ने जिस तरह फिलिस्तीन के मुद्दे पर आवाज उठाई थी, हमेशा उठाई, हर फोरम पे उठाई, आप उससे हट गए. ಇಸ್ರೇಲ್ ದಾಳಿಯಿಂದ ಪ್ಯಾಲೆಸ್ಟೈನ್ನಲ್ಲಿ 17,000 ಮಕ್ಕಳು ಸೇರಿದಂತೆ 55,000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರು ಸಾವಿಗೀಡಾಗಿದ್ದಾರೆ. ಇದು ಜನಾಂಗೀಯ ಹತ್ಯೆಯಲ್ಲದೆ ಇನ್ನೇನು ಎಂದು ಪ್ರಶ್ನಿಸಿರುವ ಸೋನಿಯಾ ಗಾಂಧಿ ಮೋದಿಗೆ ಮಾನವೀಯತೆಯ ಟಾಂಗ್ ನೀಡಿದ್ದು ಇದು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.